ವಿಚಾರವಾಗಿ ಕರ್ನಾಟಕದಲ್ಲಿ ಈಗ ಢವಢವ ಶುರುವಾಗಿ ಕೋವಿಡ್ ಸ್ಫೋಟಕ್ಕೂ ಮುನ್ನವೇ ನಿಯಂತ್ರಣಕ್ಕೆ ತಯಾರಿಯನ್ನು ರಾಜ್ಯದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇಂದು ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಚಿವರು ಸಭೆಯನ್ನು ಕೂಡ ನಡೆಸಿದ್ದಾರಂತೆ. ಮಂಗಳವಾರ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಬೇರೆ ಇದೆ. ಮತ್ತೊಂದು ಕಡೆ TAC ಸದಸ್ಯರ ಸಭೆ ಕರೆದಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. TAC ಅಧ್ಯಕ್ಷ ಡಾಕ್ಟರ್ ರವಿ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಗಮನಿಸ್ತಾ ಇದ್ದೀರಿ, ಈಗ ಮತ್ತೆ ಕೋವಿಡ್ ಆತಂಕ ದೇಶದಲ್ಲಿ ಶುರುವಾಗ್ತಾ ಇರೋದೀಗ. ಈಗಾಗಲೇ ಕೇರಳದಲ್ಲಿ ಕೋವಿಡ್ ಹೊಸ ರೂಪಾಂತರಿ ಸ್ಫೋಟಗೊಂಡಿರೋದ್ರಿಂದ ಪಕ್ಕದ ರಾಜ್ಯ ಕರ್ನಾಟಕದಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ. ಹೀಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಮತ್ತೆ ಕೋವಿಡ್ ಅನ್ನೋದು ಸ್ಫೋಟಗೊಳ್ಳಬಾರ್ದು ಅಥವಾ ಬರಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಸಭೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ ರಾಜ್ಯದ ಗಡಿಗಳಲ್ಲಿ. ನೀವು ಕೇರಳದ ಬಾವುಲಿ ಚೆಕ್ ಪೋಸ್ಟ್ನಲ್ಲಿ ಯಾವ ರೀತಿ ಅಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ, ಅಲ್ಲಿ ಯಾವ ರೀತಿ ಟೆಸ್ಟ್ ನಡೆಯುತ್ತೆ, ಸೊ ಅಲ್ಲಿಂದ ಹೊರ ರಾಜ್ಯದಿಂದ ರಾಜ್ಯಕ್ಕೆ ಬಿಡುವವರಿಗೆ ಏನೆಲ್ಲ ಪರೀಕ್ಷೆಗಳನ್ನು ಅಲ್ಲಿ ಮಾಡಲಾಗುತ್ತೆ, ಇವೆಲ್ಲದರ ಕುರಿತಾಗಿ ಸಭೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಆರೋಗ್ಯ ಸಚಿವರು ಸಭೆಯನ್ನು ಮಾಡಿದ್ದಾರೆ. ಮಂಗಳವಾರ TAC ಸದಸ್ಯರೊಂದಿಗೆ ಸಭೆ ಕೂಡ ನಡೆಯುತ್ತೆ. ಗಮನಿಸ್ತಾ ಇದ್ದೀರಿ, ಕರೋನಾ ಯಾವ ರೀತಿ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶದ ಇಡೀ ಪ್ರಪಂಚದ ಜನರನ್ನು ಒಂದು ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಕೂಡ ಎಲ್ಲ ವರ್ಗದಲ್ಲೂ ಕೂಡ ಹಿಂದುಳಿಯುವಂತೆ ಮಾಡಿತ್ತು. ಸೊ ಈಗ ಮತ್ತೆ ಅದರ ಆತಂಕ ಶುರುವಾಗಿದೆ. TAC ಅಧ್ಯಕ್ಷ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಮತ್ತೊಂದು ಕಡೆ TAC ಸಭೆಯನ್ನು ಮಾಡ್ತಾರಲ್ಲ, TAC ಸಭೆಯ ಅಜೆಂಡಾ ಏನು ಅಂತ ಹೇಳಿ, ಕೋವಿಡ್ ಲಕ್ಷಣ ಇರುವವರಿಗೆ ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಎಷ್ಟು ಸಾಧ್ಯತೆ ಇದೆ ಒಂದು ಕಡೆ, ಆದರೆ ಕೋವಿಡ್ ಲಕ್ಷಣ ಇರುವವರಿಗೆ ಏನೆಲ್ಲ ಚಿಕಿತ್ಸೆ ನೀಡಬೇಕು ಇವೆಲ್ಲ ಗೊತ್ತೇ ಇದೆ ನಿಮಗಾಗಲೇ. ಮತ್ತೊಂದು ಕಡೆ ಚಳಿಗಾಲದಲ್ಲಿ ಕೋವಿಡ್ ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂಥ ಕುರಿತಾಗಿ ಸಭೆಯನ್ನು ಮಾಡಲಾಗುತ್ತೆ. ಮತ್ತು PHC ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ಕ್ರಮವನ್ನು ಮುನ್ನೆಚ್ಚರಿಕೆಯಾಗಿ ಕೈಗೊಳ್ಳಬೇಕಾಗುತ್ತೆ. ಇನ್ನು IL ಸಾರಿ ಲಕ್ಷಣ ಇರುವವರಿಗೆ ಅವರ ಮೇಲೆ ಯಾವ ರೀತಿ ನಿಗಾ ವಹಿಸೋದು, ಅವ್ರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡೋದು, ಬೇರೆ ಊರುಗಳಿಂದ ಬರ್ತಾರಲ್ಲ, ಬೇರೆ ರಾಜ್ಯಗಳಿಂದ ಬರ್ತಾರಲ್ಲ, ಅವ್ರ ಮೇಲೆ ಯಾವ ರೀತಿ ನಿಗಾ ವಹಿಸೋದು, ಈ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ. ಇನ್ನು ಮತ್ತೊಂದು ಕಡೆ ಹೊಸ ವರ್ಷ ಬರ್ತಾ ಇದೆ, ಆ ವೇಳೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಇನ್ನು ಜನಸಂದಣಿ ಸೇರುವಂಥ ಕಡೆ ಮಾನಿಟರಿಂಗ್ ಮಾಡೋದು ಹೇಗೆ, ಜಾಸ್ತಿ ಜನ ಗುಂಪು ಸೇರದ ಹಾಗೆ ನೋಡ್ಕೊಳ್ಳೋದು ಹೇಗೆ, ಈ ರೀತಿಯಾಗಿ ಈಗಾಗಲೇ ನಿಮಗೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು ನಿಮ್ಗೆ ಗೊತ್ತೇ ಇದೆ. TAC ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಸದ್ಯಕ್ಕೆ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ತಾರೆ ಮತ್ತು ಸಭೆಯಲ್ಲಿ ಏನೆಲ್ಲ ಡಿಸ್ಕಸ್ ಆಗ್ತದೆ ವಿವರಿಸ್ತಾ ಹೋಗೋದಾದ್ರೆ? ಎಸ್ ದೀವಿತ್, ಮತ್ತೆ ಕೊರೋನಾ ಭೀತಿ ಎದುರಾಗಿದೆ. ಯಾಕಂದರೆ ಕೊರೋನಾ ಅಂದರೆ ಜನ ಒಂದು ಕಡೆ ಎಚ್ಚರಿಕೆ, ಮತ್ತೊಂದು ಕಡೆ ಮತ್ತೆ ಬಂತಲ್ಲಪ್ಪ ಎಂಬ ಮತ್ತೊಂದು ಕಡೆ ಆತಂಕ ಮನೆ ಮಾಡಿದೆ. ಯಾಕಂದರೆ ಕೇರಳದಲ್ಲಿ ಈಗ ಹೊಸ ವೈರಸ್ ಪತ್ತೆ ಆಗಿದೆ, GN.1, ಇದು ಉಪತಳಿ, ಕೊರೋನಾ ಉಪತಳಿ. ಹೀಗಾಗಿ ಎಲ್ಲ ಒಂದು ಕಡೆ ಮತ್ತೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಎಂಬ ಅನುಮಾನ ಮಾಡಿದೆ. ಹೀಗಾಗಿ ಆರೋಗ್ಯ ಸಚಿವರು ಇವತ್ತು ಸಭೆ ಮಾಡ್ತಾರೆ. ಸಭೆಯಲ್ಲಿ ಹಲವಾರು ಡಿಸ್ಕಷನ್ ತೆಗೆದುಕೊಳ್ತಾರೆ. ಅಂದರೆ ಕೊರೋನಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದರೆ ಏನು ಮಾಡಬೇಕು, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಸಹ ಮನವಿ ಮಾಡಿದರೆ ಜ್ವರ, ಗಂಟಲು ಮತ್ತು ನೆಗಡಿ ಇದ್ದರೆ ಟೆಸ್ಟ್ ಮಾಡಿಸ್ಕೊಳ್ಳಿ, ಮತ್ತೊಂದು ಕಡೆ ವೃದ್ಧರು ಸಹ ಏನು ಎಚ್ಚರಿಕೆಯಿಂದ ಇರಬೇಕಂತ ಏನೋ ಅನ್ಸದೆ ಮನವಿ ಮಾಡಿದರೆ. ಮತ್ತೊಂದು ಕಡೆ ಅಧಿಕಾರಿಗಳಿಗೆ ಸಹ ಏನು ಕೆಲವೊಂದು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಬಂದಂಥ ರೋಗಿಗಳಿಗೆ ಟೆಸ್ಟ್ ಮಾಡಿ ಟೆಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂದರೆ ನಾವು ನಿಗಾ ವಹಿಸಬೇಕಾಗುತ್ತೆ. ಯಾಕಂದರೆ ಕೇಂದ್ರ ಆರೋಗ್ಯ ಸಚಿವರು ಸಹ ಇದ್ರ ಬಗ್ಗೆ ಸಂಬಂಧಪಟ್ಟ ಗೈಡ್ಲೈನ್ಸ್ ಏನು ಬಿಡುಗಡೆ ಮಾಡಬೇಕಾ ಎಂಬ ಪ್ರಶ್ನೆ ಮೂಡಿದೆ. ಯಾಕಂದರೆ ಹೊಸ ವರ್ಷ ಬರ್ತಿದೆ, ಜನಸಾಂದ್ರತೆ ಜಾಸ್ತಿ ಆಗ್ಬೋದು, ಹೀಗಾಗಿ ಎಲ್ಲ ಒಂದು ಕಡೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು. ಹೀಗಾಗಿ ಎಲ್ಲ ಒಂದು ಕಡೆ ಆರೋಗ್ಯ ಇಲಾಖೆ ಸಹ ಆತಂಕ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಮಂಗಳವಾರ ಮತ್ತೊಂದು ಕಡೆ ಟ್ಯಾಕ್ಸ್ ಸಭೆ ಆಗುತ್ತೆ. ಸಭೆಯಲ್ಲಿ ಏನಾದರೂ ಗೈಡ್ಲೈನ್ಸ್ ಬಿಡುಗಡೆ ಮಾಡಬೇಕಾ ಎಂಬ ಅನುಮಾನ ಮೂಡಿದೆ. ಯಾಕಂದರೆ ಹೊಸ ವರ್ಷ ಬರ್ತಿದೆ, ಹೊಸ ವರ್ಷಕ್ಕೆ ಏನಾದರೂ ಗೈಡ್ಲೈನ್ಸ್ ಬಿಡುಗಡೆ ಮಾಡಬೇಕು. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಇರುತ್ತೆ, ಗುಂಪುಯಾಗಿ ಕೂಡುತ್ತೆ. ಮತ್ತೊಂದು ಕಡೆ ಈ ಒಂದು ವೈರಸ್ ಯಾವ ರೀತಿ ಅಟ್ಯಾಕ್ ಆಗುತ್ತೆ ಎಂಬುದು ಅದು ಸಹ ಏನು ಟೆಸ್ಟ್ ಮಾಡಿ ಸಹ ಏನು ವರದಿ ಪಡೆದುಕೊಳ್ಬೇಕು. ಹೀಗಾಗಿ ಎಲ್ಲ ಒಂದು ಕಡೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ ದೀವಿತ್ತು. ಮತ್ತೊಂದು ಕಡೆ ವೀರೇಶ್, ಗಮನಿಸ್ತಾ ಹೋದರೆ ಈಗಾಗಲೇ ಲಸಿಕೆಯನ್ನು ತೆಗೆದುಕೊಂಡಿದ್ದೀವಿ ದೇಶದಾದ್ಯಂತ 2 ಡೋಸ್. ಸೊ ಆದರೂ ಕೂಡ ಈ ಒಂದು ಕೊರೋನಾ ರೋಗ
ಬಂದು ಮತ್ತೆ ಅಪ್ಪಳಿಸಿದ್ರೆ ಅದರಿಂದ ಏನಾದ್ರು ಎಫೆಕ್ಟ್ ಆಗುವಂತ ಸಾಧ್ಯತೆ ಏನಾದ್ರು ಇದೆಯಾ, ಅದ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ ಹೇಳಿ? SDBT ಈ ಒಂದು ಹೊಸ ತಳಿಯಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲಂತೇನೋ ಕೆಲವೊಂದು ಟೆಸ್ಟ್ ಮುಖಾಂತರ ಗೊತ್ತಾಗಿದೆ. ಹೀಗಾಗಿ ಯಾಕಂದ್ರೆ ಮತ್ತೊಂದು ಕಡೆ ಹೇಳಕ್ ಬರಲ್ಲ, ಯಾಕಂದ್ರೆ ಕೆಲವೊಂದು ವೈರಸ್ಗಳು ಯಾವ ರೀತಿ ಅಟ್ಯಾಕ್ ಆಗುತ್ತೋ, ಕೆಲವೊಂದು ಆ ಬಾಡಿ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ಕೆಲವೊಂದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಕೆಲವೊಂದು ಕಡೆ ಆರೋಗ್ಯ ಸಚಿವರು ಸಹ ಈ ಒಂದು ಗಂಭೀರವಾಗಿ ಪರಿಗಣಿಸ್ತಾರೆ ಈ ಒಂದು ಹೊಸ ತಳಿಯನ್ನ. ಇದ್ರ ಬಗ್ಗೆ ಟೆಸ್ಟ್ ಆಗಬೇಕು, ಟೆಸ್ಟ್ ಮುಖಾಂತರ ಯಾವ ರೀತಿ ವರದಿ ಬರುತ್ತೆ. ಹೀಗಾಗಿ ಜನ ಸಹ ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತೊಂದು ಕಡೆ ಟ್ಯಾಕ್ಸ್ ಸಭೆ ಆಗುತ್ತೆ, ಟ್ಯಾಕ್ಸ್ ಸಭೆಯಲ್ಲಿ ಈ ಒಂದು ಹೊಸ ವೈರಸ್ಸಿನ ಯಾವ ರೀತಿ ಇರುತ್ತೆ, ಲಕ್ಷಣಗಳು ಯಾವ ರೀತಿ ಇರುತ್ತೆ, ಏನಾದರೂ ಗೈಡ್ಲೈನ್ಸ್ ಬಿಡುಗಡೆ ಮಾಡಬೇಕಾ, ಹೀಗೆ ಕೆಲವಾರು ಏನು ಡಾಕ್ಟರ್ ಜೊತೆ ಚರ್ಚೆ ಮಾಡ್ತಾರೆ, ಸದಸ್ಯರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ನಂತರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ದಿವಿತ್ತು. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.